ಇದು ಸಹ ವೈಟ್ ಟು ಪ್ಲೇ ಚೆಕ್ ಮೇಟ್ ದ ಬ್ಲ್ಯಾಕ್ ಕಿಂಗ್ ಇನ್ 2 moves. ಬ್ಲ್ಯಾಕ್ ಕಿಂಗ್ಗೆ 2 ಚೆಕ್ ಕೊಡಬೇಕು. ನೋಡಿ ಬ್ಲ್ಯಾಕ್ ಕಿಂಗ್ ಇಸ್ ಇನ್ ವೈಟ್ ಸ್ಕ್ವೇರ್ G8 ಸ್ಕ್ವೇರ್ ವೈಟ್ ಅಲ್ವಾ, ಬಿಷಪ್ ಇದೆ ವೈಟ್ ಹತ್ರ, ಅದು ಬ್ಲ್ಯಾಕ್ ಕಲರ್ ಅಲ್ಲಿ ಇದೆ. ಹಂಗ ಅಂದ್ರೆ ಈ ಬಿಷಪ್ ಇಂದ ಈ ಕಿಂಗ್ಗೆ ಚೆಕ್ ಕೊಡಕ್ ಬರೋದೇ ಇಲ್ಲ, ಇಂಪಾಸಿಬಲ್. ಕೆಲವರು ಏನ್ ಮಾಡ್ತಾರೆ, ಬಿಷಪ್ ಇಟ್ಸ ಚೆಕ್ 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 ಅಂತಾರೆ, ಇದು ಚೆಕ್ ಆಗೋದಿಲ್ಲ, ಬಿಷಪ್ ಇಂದ ಹಿಂಗ್ ಚೆಕ್ ಬರಲ್ಲ. ಅಥವಾ ಬಿಷಪ್ ಇಲ್ಲಿಟ್ಟು ಕಿಂಗ್ ಪಕ್ಕ ಇಟ್ಸ ಚೆಕ್ ಚೆಕ್ ಅಂತಾರೆ ಅಲ್ವಾ. ಬಿಷಪ್ ಯಾವುದು ಡಯಾಗ್ನಲ್ ಚೆಕ್. ಇದೇನಾದ್ರು ವೈಟ್ ಬಿಷಪ್ ಇದ್ರೆ ಈ ರೀತಿ, ಇದಕ್ಕೆ ಡಯಾಗ್ನಲ್ ಚೆಕ್ ಅಂತ ಹೇಳ್ತೀವಿ. ಹೀಗೆ ಡಯಾಗ್ನಲ್ ಮಾತ್ರ ಚೆಕ್ ಕೊಡುತ್ತೆ, ಹೀಗೆ ಡಯಾಗ್ನಲ್ ಮಾತ್ರ ಚೆಕ್ ಕೊಡುತ್ತೆ. ಕಿಂಗ್ ಏನಾರ ಇಲ್ಲಿದ್ರೆ ಚೆಕ್ ಬರ್ತಿತ್ತು, ಕಿಂಗ್ ಇಲ್ಲಿದ್ರೆ ಬ್ಲ್ಯಾಕ್ ಸ್ಕ್ವೇರ್ ಅಲ್ಲಿ ಚೆಕ್ ಬರ್ತಿತ್ತು ಅಲ್ವಾ. ಬಿಷಪ್ ಯಾವುದು ಡಯಾಗ್ನಲ್ ಚೆಕ್ ಕೊಡುತ್ತೆ, ಹಾಗಾಗಿ ಬಿಷಪ್ ಇಂದ ಚೆಕ್ ಕೊಡಕ್ ಬರಲ್ಲ. ಇನ್ನು ಯಾವ್ದಿದೆ ಚೆಕ್ ಕೊಡಕ್ಕೆ, ರೂಕ್ ಇದೆ. ರೂಕ್ ನ ತಂದು G7 ಚೆಕ್, ಬಿಷಪ್ ಸಪೋರ್ಟ್ ಅಲ್ಲಿ ರೂಕ್ G7 ಚೆಕ್. ಚೆಕ್ ಕೊಟ್ಟಾಗ ಕಿಂಗ್ ಇಂದ ಹೊಡೆಯಕ್ ಬರಲ್ಲ, ಯಾಕಂದ್ರೆ ಈ ರೂಕಿಗೆ ಬಿಷಪ್ ಇಂದ ಸಪೋರ್ಟ್ ಇದೆ. ಹಾಗಾಗಿ ಕಿಂಗ್ ಇಂದ ಹೊಡೆಯಕ್ಕಾದ್ರೆ ಪುನಃ ಕಿಂಗ್ ಚೆಕ್ಕಿಗೆ ಸಿಗ್ತಾನೆ. ಹೀಗೆ ಕಿಂಗ್ ನ ಚೆಕ್ಕಿಗೆ ತರಂಗಿಲ್ಲ. ಕಿಂಗಿಗೆ F7 ಮೊದಲೇ ಇಲ್ಲ ಸ್ಕ್ವೇರ್, ಯಾಕಂದ್ರೆ ರೂಕ್ ಆಲ್ರೆಡಿ 7th ರ್ಯಾಂಕ್ ಆಕ್ಯುಪೈ ಮಾಡಿದೆ. ಕಿಂಗ್ ಎಲ್ಲ ಹೋಗ್ತಾನೆ, ಕಿಂಗ್ H8 ಹೋಗ್ಲೇಬೇಕು. ಈಗ ಇನ್ನೊಂದು ಚೆಕ್ ನ ನಾವು ರೂಕಿಂದ ಕೊಡಕ್ಕಾಗಲ್ಲ. ರೂಕಿಂದ ಈ ಪಾನ್ ಹೊಡಕ್ ಕೊಟ್ರೆ, ರೂಕಿಂದ ಈ ಪಾನ್ ಹೊಡೆದು ಚೆಕ್ ಕೊಡ್ಬೋದು, ಡಬಲ್ ಚೆಕ್, ಡಿಸ್ಕವರ್ಡ್ ಚೆಕ್ ಆಯ್ತು, ಡಬಲ್ ಚೆಕ್ ಆಯ್ತು, ಆದ್ರೆ ಕಿಂಗ್ ಇಂದ ಹೊಡೆದು ಬಿಡ್ತಾನೆ. ಆದ್ರೆ ಈ ಚೆಕ್ ನ ನೈಟ್ ಇಂದ ಹೊಡೆಯಕ್ ಬರಲ್ಲ, ನೈಟ್ ಇಂದ ರೂಕ್ ಕೊಟ್ಟು ಚೆಕ್ ತಪ್ಪಿಸೋಣಕ್ ಬರಲ್ಲ, ಯಾಕಂದ್ರೆ ರೂಕ್ ಇಂದನೂ ಚೆಕ್ ಇದೆ, ಬಿಷಪ್ ಇಂದನೂ ಚೆಕ್ ಇದೆ. ಡಬಲ್ ಚೆಕ್ ಇದ್ದಾಗ ಕಿಂಗ್ ಇಂದನೇ ಹೊಡೆದು ತಪ್ಪಿಸ್ಕೊಬೇಕು, ರೂಕಿಗೆ ಯಾವ್ದು ಸಪೋರ್ಟ್ ಇಲ್ಲ. ರೂಕ್ ನ ಇಲ್ಲೂ ಚೆಕ್ ಕೊಡ್ಬೋದು, G8. ರೂಕ್ G8 ಚೆಕ್ ಕೊಟ್ಟಾಗ ಡಬಲ್ ಚೆಕ್, ಬಿಷಪ್ ಇಂದ ಚೆಕ್ ಬಂತು, ರೂಕ್ ಇಂದನು. ಆವಾಗ ಕಿಂಗ್ ಏನ್ ಮಾಡ್ತಾನೆ, ಕಿಂಗ್ ಇಟ್ಟು ರೂಕ್ ಅಂತ ಹೊಡೆದು ಚೆಕ್ ತಪ್ಪಿಸ್ಕೊಂತಾನೆ. ಮತ್ತೆ ಪಾನ್ ಇಂದ ಹೊಡೆಯಕ್ ಬರಲ್ಲ ರೂಕ್, ಸುಮಾರು ಮಕ್ಕಳು ಹೊಡೆದ್ಬಿಟ್ಟಿರ, ಪಾನ್ ಹಿಂದಕ್ಕೆ ಹೋಗಕ್ಕಾಗಲ್ಲ, ಪಾನ್ ಮುಂದಕ್ಕೆ ಬರ್ತಿರೋದು. ಹಾಗಾಗಿ ಇಲ್ಲಿ ರೂಕ್ ಇಂಟು H7 ಇಲ್ಲ, ರೂಕ್ G8 ಇಲ್ಲ. ಆದ್ರೆ ಡಿಸ್ಕವರ್ಡ್ ಚೆಕ್ ಅಂತ ಅಂತೀವಿ ನಾವು. ಈ ರೂಕ್ ನ ಒಂದ್ ಮನೆ ಹಿಂದ್ ಬಿಟ್ಟ ಸಾಕು, ರೂಕ್ G6 ಡಿಸ್ಕವರ್ಡ್ ಚೆಕ್. ಬಿಷಪ್ ಇಂದ ನಾವು ಚೆಕ್ ಬರಂಗ್ ಮಾಡಿದ್ವಿ ಕಿಂಗಿಗೆ. ಈಗ ಬಿಷಪ್ ಇಂದ ಕಿಂಗ್ ಚೆಕ್ ಇದೆ, ಕಿಂಗ್ ಚೆಕ್ ತಪ್ಪಿಸ್ಕೊಬೇಕು. ನೈಟ್ ಇಂದ ಏನು ಮಾಡಕ್ಕಾಗಲ್ಲ, ಈ ಡಯಾಗ್ನಲ್ ಅಲ್ಲಿ ಏನು ಅಡ್ಡ ಇಡಕ್ ಬರಲ್ಲ. ನೈಟ್ ಇಲ್ಲಿ ತನಕ ಬರೋದೇ ಇಲ್ಲ, ನೈಟ್ ಇಲ್ಲಿಗೆ ಬರಲ್ಲ, ಇಲ್ಲಿಗೆ ಬರಲ್ಲ. ಈಗ ಪಾನ್ ಇಂದ ಮತ್ತೆ ರೂಕ್ ಹೊಡೆಯಕ್ಕಾಗಲ್ಲ, ಪಾನ್ ಇಂದ ರೂಕ್ ಹೊಡೆಯಕ್ಕಾದ್ರೆ ಬಿಷಪ್ ಇಂದ ಚೆಕ್ ಇದೆ. ಆಮೇಲೆ ನೈಟ್ ಇಂದ ರೂಕ್ ಹೊಡೆಯಕ್ ಬರಲ್ಲ, ಯಾಕಂದ್ರೆ ನೈಟ್ ಇಂದ ರೂಕ್ ಹೊಡೆಯಕ್ ಹೋದ್ರೆ ಬಿಷಪ್ ಇಂದ ಕಿಂಗ್ ಚೆಕ್ ಇದೆ, ಅದು ತಪ್ಪಿಸ್ಕೊಬೇಕಲ್ವಾ. ಆಗೋದಿಲ್ಲ. ಕಿಂಗಿಗೆ ಬಿಷಪ್ ಇಂದ ಚೆಕ್ ಇಂದ ಕಿಂಗು G7 ಅಂತ ಇಲ್ಲ, ಕಿಂಗ್ G8 ಬರಕ್ಕಾಗಲ್ಲ, ಯಾಕಂದ್ರೆ ರೂಕ್ ಇಂದ ಚೆಕ್ ಬರುತ್ತೆ. ಕಿಂಗ್ G8 ಬರೋದಾದ್ರೆ ರೂಕ್ ಆಲ್ರೆಡಿ G5 ಅಲ್ಲಿ ಇರೋದ್ರಿಂದ G8 ಇಡಕ್ ಬರಲ್ಲ. ಈಗ ಡಿಸ್ಕವರ್ಡ್ ಚೆಕ್ ಅಲ್ಲಿ ಚೆಕ್ ಮೇಟ್ ಮಾಡಬಹುದು.